ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಇಂದು ಟೈಮ್ಸ್ ನೌ ಚುನಾವಣಾ ಪೂರ್ವ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಮತ್ತು ದೇಶಾದ್ಯಂತ ಲೋಕಸಭಾ ಚುನಾವಣೆ ಕಾವು ರಂಗೇರ್ತಾ ಇದೆ. ಎಲ್ಲ ಪಕ್ಷಗಳಿಂದನೂ ಕೂಡ ಅಭ್ಯರ್ಥಿಗಳ ಘೋಷಣೆಯನ್ನು ಮಾಡಿದ್ದಾರೆ. ಅಭ್ಯರ್ಥಿಗಳ ಘೋಷಣೆಯ ನಂತರ ಟೈಮ್ಸ್ ನೌ ಒಂದು ರೀತಿಯಾದಂತಹ ಚುನಾವಣಾ ಪೂರ್ವ ಸಮೀಕ್ಷೆನ ಕೈಗೊಂಡಿದೆ. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕೆಲವು ಭವಿಷ್ಯವನ್ನು ನುಡಿತಾ ಇದ್ದಾರೆ. NDA ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತದ ಒಂದು ಮುನ್ಸೂಚನೆ ಕೊಡ್ತಾ ಇದ್ದಾರೆ. ಸತತ 3ನೇ ಬಾರಿಗೆ ನರೇಂದ್ರ ಮೋದಿಯವರು ಮತ್ತೆ ಭಾರತದ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸ್ತಾರೆ ಅನ್ನುವಂಥದ್ದು. ಅದರಲ್ಲೂ ಕೂಡ 2024ರ ಲೋಕಸಭಾ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗ ಒಂದು ಶಾಕಿಂಗ್ ಆಗಿರುವಂತಹ ಒಂದು ಸಮೀಕ್ಷೆಯ ಸಂಖ್ಯೆಗಳನ್ನ ನೋಡ್ಬೋದಾಗುತ್ತೆ ಸ್ನೇಹಿತರೆ. ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಈ ವಿಡಿಯೋದಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮತ್ತು BJP ಮತ್ತು JDSಗೆ ಎಷ್ಟು ಸ್ಥಾನಗಳನ್ನು ಲಭಿಸ್ತಾ ಇದೆ, ಜೊತೆಗೆ ದೇಶಾದ್ಯಂತ ಮೋದಿಯವರ ಒಂದು ಫ್ಯಾಕ್ಟರ್ ಹೇಗಿದೆ ಮತ್ತು BJPಗೆ ಎಷ್ಟು ಸ್ಥಾನ ಗಳಿಸುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಕರ್ನಾಟಕದಲ್ಲಿ ಗ್ಯಾರಂಟಿಗಳ ಸುರಿಮಳೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನ ಸರ್ಕಾರದವರು. ಸಿದ್ದರಾಮಯ್ಯವರ ಸರ್ಕಾರದ ವರ್ಕ್ ಏನಾದರೂ ಫ್ಯಾಕ್ಟರ್ ಏನಾದರೂ ಇನ್ಫ್ಲುಯೆನ್ಸ್ ಆಗುತ್ತಾ ಲೋಕಸಭಾ ಚುನಾವಣೆಯಲ್ಲಿ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗುತ್ತೆ. ಪ್ರಸ್ತುತ ಟೈಮ್ಸ್ ನೌ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ BJPಗೆ ಸಂಬಂಧಪಟ್ಟಾಗ 20ರಿಂದ 21ರಿಂದ 23 ಸ್ಥಾನವನ್ನು ಗೆಲ್ಬೋದು ಅನ್ನುವಂಥದ್ದು ಟೈಮ್ಸ್ ನೌ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಮುಖವಾಗಿರುವಂತಹ ಒಂದು ಮಾಹಿತಿಯಾಗಿದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಾಗೆ 4ರಿಂದ 6 ಸ್ಥಾನಗಳನ್ನು ಗೆಲ್ಬೋದು ಅಂತ ಹೇಳ್ತಾ ಇದ್ದಾರೆ. JDSಗೆ ಸಂಬಂಧಪಟ್ಟಾಗೆ 1ರಿಂದ 2 ಸ್ಥಾನಗಳನ್ನು ಗೆಲ್ಲುವ ಸೂಚನೆಯನ್ನು ಕೊಡ್ತಾ ಇದೆ ಟೈಮ್ಸ್ ನೌ ಚುನಾವಣಾ ಪೂರ್ವ ಸಮೀಕ್ಷೆ. BJPಗೆ ಆಲ್ರೆಡಿ ಕೂಡ ಭಾರತಾದ್ಯಂತ ಮೋದಿಯ ಅಲೆಯ ಇರುವುದರಿಂದ ಚುನಾವಣಾ ಸಂದರ್ಭದಲ್ಲಿ ಯಾವ್ಯಾವ ಅಂಶಗಳು ಫ್ಯಾಕ್ಟರ್ ಆಗಿ ಇನ್ಫ್ಲುಯೆನ್ಸ್ ಆಗಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಾಗೆ ಇಶ್ಯೂ ಬೇಸ್ಡ್ ಆಗಿ ಮತವನ್ನು ಚಲಾಯಿಸ್ತಾರ ಅನ್ನುವಂಥದ್ದನ್ನು ನೋಡ್ಬೋದಾಗುತ್ತೆ. ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಕರ್ನಾಟಕದಲ್ಲಿ ರೀಸೆಂಟಾಗಿ ಚುನಾವಣೆ ಆಗಿರೋದ್ರಿಂದ ಜನಗಳು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಾಗೆ ಯಾವ ರೀತಿಯಾದಂತಹ ಮೈಂಡ್ಸೆಟ್ಟಲ್ಲಿ ಥಿಂಕ್ ಮಾಡ್ತಾರೆ ಅಥವಾ ಒಂದು ರೀತಿ ವಿಧಾನಸಭೆಗೆ ಯಾವ ರೀತಿ ಥಿಂಕ್ ಮಾಡ್ತಾರೆ ಅನ್ನುವಂಥದ್ದು ಗಮನಿಸ್ಬೋದಾಗುತ್ತೆ. ರೀಸೆಂಟಾಗಿ 7 ತಿಂಗಳ ಹಿಂದೆ ಕಾಂಗ್ರೆಸ್ನ ಅಭೂತಪೂರ್ವ ಬೆಂಬಲದೊಂದಿಗೆ ಸರ್ಕಾರವನ್ನು ರಚಿಸಿದ್ದಾರೆ. 136 ಸ್ಥಾನಗಳನ್ನು ಗಳಿಸಿದ್ದಾರೆ. ಬಟ್ ಪ್ರಸ್ತುತ BJPಗೆ 21ರಿಂದ 23 ಸ್ಥಾನಗಳ ಗೆಲ್ಲಬಹುದು ಅನ್ನುವಂಥದ್ದು ಟೈಮ್ಸ್ ನೌ ಚುನಾವಣಾ ಪೂರ್ವ ಸಮೀಕ್ಷೆಯ ಒಂದು ಭವಿಷ್ಯ ಅಂತ ಹೇಳ್ಬೋದಾಗುತ್ತೆ. ಇದು ನಿಜವಾಗುತ್ತಾ ಅನ್ನುವಂಥದ್ದನ್ನ ಚುನಾವಣೆಯ ನಂತರ ನಾವು ತಿಳಿಬೋದಾಗುತ್ತೆ ಸ್ನೇಹಿತರೆ. ಪ್ರಸ್ತುತವಾಗಿ ಟೈಮ್ಸ್ ನೌ ಚುನಾವಣಾ ಪೂರ್ವ ಸಮೀಕ್ಷೆ ಪ್ರಕಾರ BJP ತನ್ನ ತೆಕ್ಕೆಗೆ 21ರಿಂದ 23 ಸ್ಥಾನಗಳನ್ನ ಪಡ್ಕೊಂಡ್ರೆ ಕಾಂಗ್ರೆಸ್ 4ರಿಂದ 6 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಹೊಂದಿದೆ. JDS 1ರಿಂದ 2 ಸ್ಥಾನಗಳನ್ನು ಗಳಿಸ್ಬೋದು ಅನ್ನುವಂಥದ್ದು ಚುನಾವಣಾ ಪೂರ್ವ ಸಮೀಕ್ಷೆ ಟೈಮ್ಸ್ನ ಒಂದು ವಿವರವಾಗಿದೆ ಸ್ನೇಹಿತರೆ. ಈ ಒಂದು ಸಂಖ್ಯೆಗಳನ್ನು ಹೊರತಾಗಿ ಕೂಡ ನಾವು ಚುನಾವಣೆ ಅಂತ ಬಂದಾಗ ಪ್ರಬುದ್ಧವಾಗಿರ್ತಕ್ಕಂತಹ ಜನಗಳು ತಮ್ಮ ಅಭ್ಯರ್ಥಿಯನ್ನು ಯಾವ ಮಾನದಂಡದ ಮೇಲೆ ಮತ ಚಲಾವಣೆ ಮಾಡ್ತಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. BJPಗೂ ಕೂಡ ತುಂಬ ಡೂ ಆರ್ ಡೈ ಅನ್ನುವಂತಹ ಸ್ಥಿತಿಯಾಗಿದೆ ಸ್ನೇಹಿತರೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ. ಅದರಲ್ಲೂ ಕೂಡ ಯಾವ ರೀತಿಯಾದಂತಹ ಮತ ಚಲಾವಣೆ ಆಗುತ್ತೆ ಅನ್ನೋದು ಕೂಡ ನಾವು ಗಮನಿಸ್ಬೋದಾಗುತ್ತೆ. ಕಾಂಗ್ರೆಸ್ ಮತ್ತು BJP ನಡುವೆ ನೆಕ್ ಟು ನೆಕ್ ಸುಮಾರು ಕ್ಷೇತ್ರಗಳನ್ನು ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ. ಅದರಲ್ಲೂ ಕೂಡ BJP ಮತ್ತು ಕಾಂಗ್ರೆಸ್ಗೆ ಎರಡೂ ಪಕ್ಷಗಳು ಕೂಡ ಒಂದು ರೀತಿ ಬಂಡಾಯ ಅನ್ನುವಂಥದ್ದು ತುಂಬ ತಲೆನೋವಾಗಿ ಕಾಣಿಸ್ತಿಕ್ತಾ ಇದೆ ಕೆಲವು ಕ್ಷೇತ್ರಗಳಲ್ಲಿ ಅನ್ನುವಂಥದ್ದು. ಇದರ ಹೊರತಾಗಿಯೂ ಕೂಡ BJP ಮತ್ತು ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಗಳಿಸ್ಬೋದು ಅನ್ನುವಂಥದ್ದು ಅಲ್ಟಿಮೇಟ್ಲಿ ನಮಗೆ ಜೂನ್ 4ರಂದು ತಿಳಿತಾ ಹೋಗುತ್ತೆ. ಅದರಲ್ಲೂ ಕೂಡ ಟೈಮ್ಸ್ ನೌ ಚುನಾವಣಾ ಪೂರ್ವ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಆಲ್ ಓವರ್ ಇಂಡಿಯಾನ ಕನ್ಸಿಡರ್ ಮಾಡಿದಾಗ NDA ಮೈತ್ರಿಕೂಟ 334 ಸ್ಥಾನಗಳನ್ನು ಪಡಿತಾ ಇದೆ. INDA ಮೈತ್ರಿಕೂಟ 118 ಸ್ಥಾನಗಳನ್ನು ಪಡ್ಕೊಂಡು ಆಪೋಸಿಟ್ ಅಂದರೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರ್ಬೋದು ಅಂತ ಹೇಳಿ ಟೈಮ್ಸ್ ನೌ ಚುನಾವಣಾ ಪೂರ್ವ ಸಮೀಕ್ಷೆ ತಿಳಿಸ್ತಾ ಇದೆ. ಪಕ್ಷವಾರು ಗೆಲ್ಲುವ ಸ್ಥಾನಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. BJP ಅತಿ ದೊಡ್ಡ ಪಕ್ಷವಾಗಿ ಕಾಣ್ತಾ ಇದೆ. 329ರಿಂದ 359 ಸ್ಥಾನಗಳನ್ನ ಗೆಲ್ಲುವ ಮುಖಾಂತರ. ಇನ್ನು ಕಾಂಗ್ರೆಸ್ಗೆ ಡಬಲ್ ಡಿಜಿಟ್ ಅನ್ನು ಕೊಡ್ತಾ ಇದ್ದಾರೆ. 27ರಿಂದ 44 ಸ್ಥಾನಗಳನ್ನ ಗೆಲ್ಬೋದು ಅನ್ನುವಂಥದ್ದು. YSR ಕಾಂಗ್ರೆಸ್ ಏನು ಆಂಧ್ರದಲ್ಲಿ YS ಜಗನ್ಮೋಹನ್ ರೆಡ್ಡಿ ಏನಿದ್ದಾರೆ YSR ಕಾಂಗ್ರೆಸ್ ಅವರು 21ರಿಂದ 22 ಸ್ಥಾನಗಳನ್ನು, DMK ತಮಿಳುನಾಡಿನ DMK ಸ್ಟಾಲಿನ್ ಪಕ್ಷ 24ರಿಂದ 28 ಸ್ಥಾನಗಳನ್ನು, TMC ವೆಸ್ಟ್ ಬೆಂಗಾಲ್ನ ಮಮತಾ ಬ್ಯಾನರ್ಜಿ ಅವರ ಪಕ್ಷ 17ರಿಂದ 21 ಸ್ಥಾನಗಳನ್ನ ಗೆಲ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಒಡಿಶಾದ BJD ಪಕ್ಷ 10ರಿಂದ 12 ಸ್ಥಾನ ಗೆಲ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು AAP 5ರಿಂದ 7 ಸ್ಥಾನ, ಇತರರು
79 ಸ್ಥಾನಗಳು. ಇತರರು ಅಂತಂದರೆ ಇವರು NDA ಮತ್ತು INDA ಮೈತ್ರಿಕೂಟದಲ್ಲಿ ಬಿಂಬಿತವಾಗಿಲ್ಲ. ಸೊ ಇವರು 72ರಿಂದ 79 ಸ್ಥಾನಗಳನ್ನ ಗೆಲ್ಬೋದು ಅಂತ ಹೇಳಿ ಟೈಮ್ಸ್ ನಾವು ಇಂಗ್ಲೀಷ್ ವಾಹಿನಿ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಕೊಡ್ತಾ ಇದೆ. ಸೊ ಇದು ಒಂದು ರೀತಿಯಾದಂತಹ ಎಲ್ಲ ಪಕ್ಷಗಳು ಕೂಡ ಎಚ್ಚರಿಕೆ ಗಂಟೆ ಆಗಿದೆ ಸ್ನೇಹಿತರೆ. ಸೊ ಅದರಿಂದ ಚುನಾವಣೆಯ ನಡೆದ ನಂತರ ಯಾವ ರೀತಿಯಾದಂಥ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆಗಳು ನಡೆಯುತ್ತೆ ಅದ್ರ ಮೇಲೂ ಕೂಡ ಒಂದು ರೀತಿ ಮತ ಪ್ರಮಾಣ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾ ಹೋಗ್ಬೋದಾಗುತ್ತೆ. ಸೊ ಇನ್ನು ಕರ್ನಾಟಕದಲ್ಲಿ 2 ಹಂತದಲ್ಲಿ ಚುನಾವಣೆಗಳನ್ನು ನಡೆಸ್ತಾ ಇದ್ದಾರೆ. ಸೊ ಆಲ್ರೆಡಿ ಎಲ್ಲ ಪಕ್ಷಗಳಿಂದ ಕೂಡ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಾಗಿದೆ. ಸೊ ಇನ್ನೇನು ಚುನಾವಣೆ ಆಗಬೇಕಾಗಿದೆ. ಚುನಾವಣೆಯ ನಂತರ ಒಂದು ರೀತಿಯಾದಂಥ ಸ್ಪಷ್ಟ ಚಿತ್ರಣ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಮತ್ತೊಮ್ಮೆ ಮೋದಿ ಬರ್ತಾರಾ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಇದೆಯಾ ಅಥವಾ ಇನ್ನಿತರೆ INDA ಮೈತ್ರಿಕೂಟಕ್ಕೆ ಅವಕಾಶ ಇದೆಯಾ ಅನ್ನುವಂಥದ್ದನ್ನು ಸ್ವಲ್ಪ ದಿನಗಳಲ್ಲಿ ಕೂಡ ತಿಳಿದು ಬರುತ್ತೆ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಇನ್ನೂ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿಯಾದಂಥ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಯಾರೆಲ್ಲ ವಿಡಿಯೋ ನೋಡಿದ್ರು ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.